ಜೂಲಿ ಬಂದ್ಲಾ ಮನೆಗೆ? ಅಚ್ಚು ಪಕ್ಕ ಮಲ್ಕೊಂಡಿದ್ಲಾ, ಅದಕ್ಕೆ ಕೇಳೋಣ ಅಂತ ಬಂದೆ. ಎಡ ಬಾ, ನನ್ ರೂಮಲ್ಲಿ ಮಲ್ಕೋಲ್ ಜಾಗ ಸಾಕಾಗಲ್ಲ ಅಂತ. ಇಲ್ಲ, ನಾನು ಅಚ್ಚು ಪಕ್ಕನೇ ಮಲ್ಕೊಳ್ತೀನಿ ಅಂತ ಮಲ್ಕೊಂಡ್ಲು. ಇವತ್ತಿನ ಏನಾಗತ್ತೋ. ನೀನು ನನ್ ಪಕ್ಕ ಬಂದ್ ಮಲ್ಕೊಂಡಿದ್ಯಾ? ನಿನ್ನ ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಬಿಟ್ಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಹಂಗೇನೆ, ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ. ಇಲ್ಲಿಂದ ಹೋಗಲ್ಲ. ಇಲ್ಲಿಂದ ಹೋಗಲ್ಲ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನಿನ್ ಕೆಲಸ ಆಗಲ್ಲ. ಅಚ್ಚು, ಹೋಗು, ಬ್ರಷ್ ಮಾಡು. ಎಷ್ಟು ಟೇಸ್ಟ್ ಆಗಿದೆ ಫಿಶ್. ಮಧ್ಯಾಹ್ನಕ್ಕೂ ರಾತ್ರಿಗೂ ಸೇರಿಸಿ ಮೀನ್ ಫ್ರೈ, ಮೀನ್ ಸಾರು ಎಲ್ಲ ಮಾಡ್ಬಿಟ್ಟೆ. ಇವತ್ತಾದ್ರೂ ಸ್ವಲ್ಪ ರೆಸ್ಟ್ ತಗೊಂಡು ಕುತ್ಕೊಳ್ಳೋಣ. ಯಾವಾಗ ನೋಡಿದ್ರು ಕೆಲಸ ಮಾಡಿ ಸಾಕಾಗೋಗ್ಬಿಡ್ತು ನನ್ಗಂತೂ. ಅಯ್ಯೋ, ಇದೇನಿದು? ಮೀನ್ ಇಟ್ಟಿದೆ ಇದ್ರಲ್ಲಿ, ಮೀನ್ ಕಾಣಿಸ್ತಾ ಇಲ್ಲ. ಪಾತ್ರೆನೇ ತೊಳೆದಿಟ್ಟಂಗಿದೆ. ಯಾರು ತಿಂದಿರ್ಬೋದು? ಅಯ್ಯೋ ದೇವ್ರಿ, ರಾಣಿ ಹೊಸ ಡಿಶ್ ಹೇಳ್ಕೊಡ್ತೀನಿ ಈ ತರ ಮಾಡು ಅಂತ ಹೇಳಿದಿಕ್ಕೆ ಆ ಮೀನ್ನ ಮಾಡಿದ್ದು. ಒಂಚೂರು ಟೇಸ್ಟ್ ನೋಡ್ಲಿಲ್ಲ. ಅಷ್ಟ್ ಬೇಗ ಯಾರಪ್ಪ ಎಲ್ಲಾನು ಖಾಲಿ ಮಾಡಿಟ್ಟಿದ್ದು? ಎಲ್ಲ ಈ ಅಚ್ಚು ಕೆಲಸನೇ ಇರ್ಬೇಕು. ಬೆಳಗ್ಗೆ ಹಲ್ಲು ಉಜ್ಜಿದ್ಲೋ ಇಲ್ವೋ, ಅಷ್ಟ್ ಬೇಗ ಎಲ್ಲ ಮೀನು ಖಾಲಿ ಮಾಡಿದಾಳೆ. ಮಗಳು ಅಂತ ಬಂದು ಈ ತರ ಕೂತ್ಬಿಟ್ಟಿದ್ದೇನಲ್ಲ, ಏನ್ ಮಾಡೋದು? ಈ ವಯಸ್ಸಾದ ಕಾಲದಲ್ಲಿ ನಾನು ಈ ತರ ಕಷ್ಟ ಪಡ್ಬೇಕಂತ ಇದೆ. ಓಮ, ಅಮ್ಮ, ಏನಮ್ಮ ಮಾಡ್ತಾ ಇದೀಯಾ? ಪ್ರೀತಿ, ಚಾ ಇಡ್ತಾ ಇದೀನಿ ಕಣಮ್ಮ. ಅಮ್ಮ, ಏನಮ್ಮ ಇದು? ನೀರ್ ಹಾಕಿ ಚಾ ಪುಡಿ ಹಾಕಿ ಚಾ ಇಡ್ತಾ ಇದೀಯಾ? ಹಾಲಾಗ್ಲಿಲ್ವಾ? ಅಲ್ಲ ಪ್ರೀತಿ, ನೀನ್ ಈ ತರ ಕೇಳ್ತಾ ಇದೀಯಲ್ಲ, ನಿನ್ಗೆ ತಲೆ ಸರಿ ಇದೆಯಾ ಇಲ್ಲ? ತಲೆಗಿಲೆ ಕೆಟ್ಟೋಗಿದೆ ಗಂಡ ಓಡೋದ್ಮೇಲೆ. ನಿನ್ ಗಂಡ ಏನಾದ್ರು ದುಡ್ಡು ಕೊಟ್ಟಿದ್ದಾನೆ ಹಾಲ್ ತರಕ್ಕೆ? ₹1 ಇಲ್ದೆ ಈ ಮನೆಗೆ ಬಂದು ಬಿಕಾರಿಗಳ ತರ ಕುತ್ಕೊಂಡಿದೀವಿ. ಹಾಲಾಕಿ ಚಾ ಮಾಡ್ಲಿಲ್ಲ ಅಂತ ಕೇಳ್ತಾ ಇದೆಯಲ್ಲ ಕಣಮ್ಮ ನೀನು. ಅಮ್ಮ ನೋಡಮ್ಮ, ನೀನ್ ಹೆಂಗ್ ಮಾತಾಡ್ತಾ ಇದೀಯ ಅಂತ ನನ್ ಮನ್ಸು ಕಷ್ಟ ಆಗತ್ತೆ ಅಂತ ಚೂರು ಅನ್ಕೊಳ್ತಾ ಇಲ್ಲ. ನನ್ ಗಂಡ ಓಡಾಗಿದ್ದಾನಂತ ಹೆಂಗ್ ಹೇಳ್ತಾ ಇದೆಯಲ್ಲಮ್ಮ ನೀನು. ಅಯ್ಯೋ ಪ್ರೀತಿ, ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ನೀನು ಆತರ ಕೇಳ್ದಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ದಾಗ ಹಾಲ್ ಹೆಂಗ್ ತರದ್ ಹೇಳಿ ನೋಡೋಣ. ನಾವೇ ಇಷ್ಟ ಕಷ್ಟದಲ್ಲಿ ಇಲ್ಲಿ ಬಂದು ಕುತ್ಕೊಂಡಿದೀವಿ. ಹಂಗಿರುವಾಗ ಹಾಲ್ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಹೇಳಿದಿಕ್ಕೆ ನಾನು ಸೀಟಾಗಿ ಬೈದ್ಬಿಟ್ಟೆ ಕಣಮ್ಮ. ಅಳ್ಬೇಡ ಅಮ್ಮ ತಾನೇ ನಾನು ಹೇಳಿದ್ದು. ಸರಿ, ಅಳ್ಬೇಡ ಬಿಡು. ಕಣಮ್ಮ, ಸರಿ. ಮತ್ತೆ ಟೀ ಪುಡಿ ಹೆಂಗ್ ತಗೊಂಬಂದೆ ನೀನು? ಸಕ್ಕರೆ ಎಲ್ಲ ಎಲ್ಲಿಂದ ಸಿಕ್ತು ನಿಂಗೆ? ಅಯ್ಯೋ ಪ್ರೀತಿ, ನೀನ್ ಆ ಮನೆಯಲ್ಲಿ ಕಿಚನ್ ಒಳಗಡೆ ಬಂದು ಅಡಿಗೆ ಮಾಡಿದ್ರೆ ತಾನೇ ನಿನ್ಗೆಲ್ಲ ಗೊತ್ತಾಗೋದು. ನಾನ್ ತಾನೇ ಅಡಿಗೆ ಮಾಡ್ತಾ ಇದ್ದೆ. ಅದೇ ಅಲ್ಲಿ ಸ್ವಲ್ಪ ಸಾಮಾನೆಲ್ಲ ಉಳಿತಲ್ಲ, ಅದನ್ನೇ ಎಲ್ಲ ತಗೊಂಡ್ಬಂದಿದ್ದೀನಿ. ಸರಿ, ನಾ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ ಹತ್ರ ಮಾತಾಡ್ಬಿಟ್ಟು ಗಂಡ ಎಲ್ಲೋಗಿದಾರಂತ ಕೇಳೋಣ. ಕೇಳ್ಬಿಟ್ಟು ನಮ್ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅದ್ರಲ್ಲಿ ನಮ್ಮ ಐಟಮ್ಗಳೆಲ್ಲ ಇದಾವಲ್ಲ, ಅಡಿಗೆಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡ್ಬಂದು ಮನೆಯಲ್ಲಿ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಉಳಿದಿದ್ದೆಲ್ಲ ಬೇರೆ ಅಂಗಡಿಗಳಿಗೆ ಹಾಕಿದ್ರೆ ಅದು ಸ್ವಲ್ಪ ದುಡ್ಡು ಸಿಗತ್ತೆ. ಏನಂತೀಯಾ? ಕಣಮ್ಮ, ರಾತ್ರಿ ಎಲ್ಲ ನನ್ಗೂ ಅದೇ ಚಿಂತೆ ಹತ್ಬಿಟ್ಟಿದೆ. ಸರಿ, ನಮ್ ತಾನೇ ಐಟಮ್ ಎಲ್ಲ ಅಲ್ಲಿರೋದು. ಮೊದ್ಲು ಅಲ್ಲಿಂದ ಖಾಲಿ ಮಾಡಿ ಕೇಳಿದಾರಲ್ಲ, 10 ದಿನ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊಳಗಡೆ ಎಲ್ಲಾನು ಸೇಲ್ ಮಾಡ್ಬಿಡೋಣ ಕಣಮ್ಮ. ಎಷ್ಟು ಹೋಗುತ್ತೋ ಅಷ್ಟು ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಿಡೋಣ. ಆಯ್ತು ಪ್ರೀತಿ, ಮೊದ್ಲು ಬಾ, ಈ ಚಾನ ಕುಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಏನೋ ತಿಂಡಿ ಮಾಡಿ ತಿನ್ಬಿಟ್ಟು ಎದ್ದೋಗೋಣ. ಏನಂತೀಯ? ಕಣಮ್ಮ, ಆಮೇಲೆ ಇನ್ನೊಂದು, ಆ ಜೋಲಿನ ಅದಕ್ಕೆ ಮನೇಲಿ ಬಿಟ್ಟು ಬಂದಿದ್ದು ನೆಮ್ಮದಿ ಆಯ್ತು ನೋಡು. ಅವಳು ನಮ್ಮೊಟ್ಟಿಗೆ ಇದ್ರೆ ಈ ಚಾ ಎಲ್ಲ ಕುಡಿಯಲ್ಲ ಅವಳು. ಇಷ್ಟೊತ್ತಿಗೆ ಜಗಳ ಆಗ್ತಾ ಇತ್ತು ಮನೆ ಒಳಗಡೆ. ಮತ್ತೆ ಒಳ್ಳೇದಾಯ್ತು, ಅವಳು ಅಲ್ಲೇ ಇರ್ಲಿ ಬಿಡು. ಆದ್ರೆ ಮಗ್ನನ್ನು ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಡೋಣ. ಏನಂತೀಯ? ಅಯ್ಯೋ ಅಮ್ಮ, ಮಗ್ನನ್ ಬಿಟ್ಟು ನನ್ ಕೈಯಲ್ಲಿ ಇರಕ್ಕಾಗಲ್ಲ ಕಣಮ್ಮ. ಅವನಿನ್ನು ಸಣ್ಣ ಮಗು ಅಲ್ಲ. ಮತ್ತೆ ನೋಡೋಣ ಬಿಡು. ಸರಿ ಆಯ್ತು ಪ್ರೀತಿ, ಸರಿ ನಾನು ಚಾ ಕೊಡ್ತೀನಿ. ಕಣಮ್ಮ, ಮನೆಗೆ ಬಂದು ಸ್ಟೈಲ್ ಆಗಿ ನಿಂತ್ಕೊಂಡಿದ್ಯಾ? ಏನಿದು ನನ್ ವಾಯ್ಸ್ ಹಿಂಗಾಗ್ಬಿಡ್ತು? ಅಯ್ಯಯ್ಯ, ಮೀನ್ ತಿಂದು ಮೀನ್ ಮುಳ್ಳೆಲ್ಲ ಚುಚ್ಕೊಂಡಿದೆ, ಅದಕ್ಕೆ ನನ್ ವಾಯ್ಸ್ ಈ ತರ ಇದೆ. ಅಯ್ಯಯ್ಯ ಅಮ್ಮ, ನನ್ ವಾಯ್ಸ್ ಹೋಯ್ತು ಅಮ್ಮ. ಅಯ್ಯಯ್ಯೋ, ಈಗ ನಾನು ಏನ್ ಹೇಳಿ ನಮ್ಮ ಅಮ್ಮನ ಹತ್ರ ಹೋಗಿ ಎಲ್ಲ ಮೀನು ತಿಂದ್ಬಿಟ್ಟಿದ್ದೀನಿ. ಅಚ್ಚು, ಅಲ್ಲ ಅಚ್ಚು, ನನ್ನ ಫ್ರೆಂಡ್ ಇದ್ದಾಳಲ್ಲ ರಾಣಿ, ಅವಳು ನಾನು ಹೇಳ್ದಂಗೆ ಒಂದು ರೆಸಿಪಿ ಮಾಡು ಚೆನ್ನಾಗಿರತ್ತೆ ಅಂತ ಒಂದು ಐಡಿಯಾ ಕೊಟ್ಲು. ಸರಿ ಅಂತ ನಾನು ಆತರ ಮಾಡಿದೆ. ಅದು ಹೇಗಿದೆ ಅಂತಾನೂ ಒಂದ್ ಸ್ವಲ್ಪ ಟೇಸ್ಟ್ ನೋಡಿಲ್ಲ. ಬೆಳಗ್ಗೆನ ಫಿಶ್ ತಿನ್ನದ, ಸರಿ ಮಧ್ಯಾಹ್ನ ತಿನ್ನೋಣ ಅಂತ ತಂದಿಟ್ಟಿದ್ದೆ. ಒಂದ್ ಬ್ರಷ್ ಮಾಡ್ಲಿಲ್ಲ, ಏನೂ ಇಲ್ಲ. ಎಲ್ಲಾ ಮೀನು ತಿಂದು ಖಾಲಿ ಮಾಡಿದ್ಯಲ್ಲ ಅಚ್ಚು ನೀನು. ಅಯ್ಯಯ್ಯೋ, ಅಮ್ಮನ್ಗೆ ವಿಷಯ ಗೊತ್ತಾಗ್ಬಿಡ್ತು. ಈಗ ನಾವ್ ಏನಾದ್ರೂ ಮಾತಾಡ್ಬೇಕು. ಮಾತಾಡಿದ್ರೇನು ನಾನ್ ಸಿಕ್ಕಾಕೊಳ್ತೀನಿ. ಏನಪ್ಪ ಮಾಡೋದು?
ಏನಚ್ಚು ಮಾತಾಡು. ಯಾಕೆಲ್ಲಾನು ತಿಂದೆ? ಒಂದೆರಡು ಪೀಸ್ ಇಡ್ಬೋದಾಗಿತ್ತಲ್ಲ. ಓ, ಹಂಗಂದ್ರೆ ಈ ಬೆಕ್ಕೆ ಎಲ್ಲ ತಿಂದಿರ್ಬೇಕು. ನಾನು ಹೋಗಿ ಅಚ್ಚನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅಪ್ಪ, ಒಳ್ಳೆ ಟೈಮಲ್ಲಿ ಈ ಬೆಕ್ ಬಂದು ನನ್ನನ್ನ ಕಾಪಾಡ್ಬಿಡ್ತು. ಅಮ್ಮನ ಹತ್ರ ಏನ್ ಹೇಳ್ಬೇಕು ಅಂತ ಇದ್ದೆ. ಬೆಕ್ಕು, ನೀನ್ ಚೆನ್ನಾಗಿರ್ಬೇಕು. ಅಯ್ಯೋ ಸರಿ ಸರಿ ಅಚ್ಚು, ನೀನಲ್ಲ ಬೆಕ್ಕೆ ತಿಂದಿರೋದಂತ ಚೆನ್ನಾಗ್ ಗೊತ್ತಾಯ್ತು. ಸರಿ, ಯಾಕೆ ನೀನ್ ಮಾತಾಡ್ತಾ ಇಲ್ಲ? ಸರಿ, ಹೋಗು ಬ್ರಷ್ ಮಾಡು. ಎಷ್ಟು ಸಲ ಹೇಳ್ಬೇಕೋ ಏನೋ. ಅಯ್ಯೋ, ಈಗ ನಾನು ಏನ್ ಮಾಡೋದು? ಗಂಟ್ಲಲ್ಲಿ ಮುಳ್ಳು ಸಿಕ್ಕಾಕೊಂಡಿದೆ, ಯಾರಾದ್ರೂ ಕಾಪಾಡಿ. ಅನು ಅಕ್ಕ, ಅಚ್ಚು ಇದ್ದಾಳಲ್ಲ, ಅವಳು ನನ್ನನ್ನ ಮನೆಗೆ ಹೋಗು ಅಂತ ಹೇಳ್ತಾನೆ ಇದ್ದಾಳೆ, ಗೊತ್ತುಂಟಾ? ಅವಳು ಹಂಗೆ, ನಿನಗೆ ಗೊತ್ತಿಲ್ವಾ? ಹೌದು ಅನು ಅಕ್ಕ, ನಾನು ಇನ್ಮೇಲೆ ನಿಮ್ಮೊಟ್ಟಿಗೆನೆ ಇಲ್ಲೇ ಇರ್ತೀನಿ. ಹೌದಾ ಜೋಲಿ, ಅತ್ತೆ ಒಪ್ಕೊಂಡ ನೀನ್ ಇಲ್ಲಿರಕ್ಕೆ? ಓ ಅನು ಅಕ್ಕ, ಅವರೇ ನನ್ನನ್ನ ಇಲ್ಲಿ ಕರ್ಕೊಂಡ್ಬಂದು ರಾತ್ರಿ ಬಿಟ್ಟಿದ್ದು. ಹೌದಾ? ಹೌದು ಅನು ಅಕ್ಕ, ಮೀನಾನೇ ಈ ಮನೇಲಿ ಇರುವಾಗ ನಾನಿರ್ಬಾರ್ದಾ ಹೇಳಿ? ನನ್ಗೆ ತಾನೇ ಇಲ್ಲಿ ಫುಲ್ ಪವರ್ ಇರೋದು. ನಾನ್ ತಾನೇ ಫಸ್ಟ್ ಮಾವನ್ ಮಗಳು. ಜೂಲಿ, ಈ ತರ ಎಲ್ಲ ಮಾತಾಡ್ಬೇಡ. ಮೀನ ನಮ್ಮನೇಲಿ ಇದ್ರೇನು ಸರಿ, ನೀನ್ ನಮ್ಮನೇಲಿ ಇದ್ರೇನು ಸರಿ, ಎಲ್ರು ಒಂದೇನೆ, ಗೊತ್ತಾಯ್ತಾ? ನಿನಗೆ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ಬೇಕು, ಅವಳಿಗೆ ಕಡಿಮೆ ಕೊಡ್ಬೇಕು, ಈ ತರ ಎಲ್ಲ ಅನ್ಕೊಂಬೇಡ, ಆಯ್ತಾ? ಇಬ್ರು ನಮ್ಗೆ ಮಾವನ್ ಮಕ್ಳು, ಅತ್ತೆ ಮಕ್ಳೇ, ಆಯ್ತಾ? ಅನು ಅಕ್ಕ, ನೀವು ಈ ತರ ಮಾತಾಡೋದು ಸರಿನೇ ಇಲ್ಲ, ಗೊತ್ತಾ? ಆ ಮೀನಾ ಇದ್ದಾಳಲ್ಲ, ಅವಳು ಈಗ ಬಂದವಳು. ನಾನ್ ನಿಮಗೆ ಸಣ್ಣ ವಯಸ್ಸಿಂದ ಗೊತ್ತು. ನೀವು ಯಾಕೆ ಈ ತರ ಮಾತಾಡೋದು? ನನಗೆ ನೀವು ಫಸ್ಟ್ ಇಂಪಾರ್ಟೆಂಟ್ ಕೊಡ್ಬೇಕು, ಗೊತ್ತಾ? ಜೂಲಿ, ನೀನ್ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ನೀನ್ ಮಾತಾಡೋದೇ ಸರಿ ಇಲ್ಲ, ಗೊತ್ತಾ? ಬಂದು ಇನ್ನ ಒಂದ್ ದಿನನೂ ಆಗ್ಲಿಲ್ಲ, ಅಷ್ಟೇಗ ನಮ್ಮೊಳಗಡೆ ಜಗಳ ತರಂಗ್ ಮಾತಾಡ್ತಾ ಇದ್ಯಾ? ನಿನಗೆ ಹೇಗೆ ನಾವು ಮಾವನ್ ಮಗಳು, ಅದೇ ತರ ಮೀನಾ ನಮ್ ಮಾವನ್ ಮಗಳು, ಗೊತ್ತಾ? ಅದಕ್ಕೆ ಇಬ್ರನ್ನು ನಾವು ಒಂದೇ ತರನೇ ನೋಡೋದು. ನೀನ್ ಏನೇನೋ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಯಾಕೆ ಈ ತರ ನೀನ್ ಮಾತಾಡ್ತಾ ಇದೆಯಾ ಒಂದ್ ಚೂರು ಅರ್ಥ ಆಗ್ತಾ ಇಲ್ಲ. ಆದ್ರೆ ಖಂಡಿತ ಗೊತ್ತಾಗ್ತಾ ಇದೆ, ಇದು ನೀನಾಗಿ ಮಾತಾಡ್ತಾ ಇಲ್ಲ, ನಿನ್ಗೆ ಯಾರೋ ಹೇಳ್ಕೊಟ್ಟೆ ಮಾತಾಡ್ತಾರಂಗ್ ಕಾಣ್ತಾ ಇದೆ, ಗೊತ್ತಾ? ಹೋ ಅನು ಅಕ್ಕ, ನಂಗೆ ಯಾರು ಹೇಳ್ಕೊಡ್ತಾರೆ ಹೇಳಿ ನೋಡೋಣ. ನನ್ಗೆ ಮನೇಲಿ ಅಮ್ಮ ಅಪ್ಪ ಅಜ್ಜಿ ಎಲ್ಲ ಮಾತಾಡ್ತಾ ಇದ್ದಾರೆ ಈ ತರ, ಗೊತ್ತಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಏನಾದ್ರೂ ಸರಿ, ನಾನೇ ನಿಮಗೆ ಅತ್ತೆ ಮಗಳು, ನನಗೆ ಇಂಪಾರ್ಟೆಂಟ್ ಜಾಸ್ತಿ ಇರ್ಬೇಕು, ಗೊತ್ತಾ? ಜೂಲಿ, ನೀನ್ ಈ ತರ ಮಾತಾಡ್ತಿ ಅಂತ ಒಂದ್ ಚೂರು ಅನ್ಕೊಂಡಿರ್ಲಿಲ್ಲ. ಅಚ್ಚು ಏನಾದ್ರೂ ನೀನ್ ಮಾತಾಡೋದ್ ಕೇಳಿಸ್ಕೋಬೇಕಾಗಿತ್ತಲ್ಲ. ಏನ್ ಮಾಡ್ತಾ ಇದ್ಲು ಗೊತ್ತಾ? ಇಷ್ಟೊತ್ತಿಗೆ ನಿನ್ಗೆ ನೀನ್ ಬಂದಿದ್ಯಾ ಅಂತ ಎಷ್ಟು ಸಂತೋಷ ಪಡ್ತಾ ಇದ್ದೆ. ಈಗ ಯಾಕಾದ್ರೂ ನೀನ್ ಇಲ್ಲಿ ಬಂದ್ಯೋ ಅಂತ ಅನಿಸ್ತಾ ಇದೆ, ಗೊತ್ತಾ? ಏನೇ ಆಯ್ತು? ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಅಕ್ಕ, ನನಗೇನ ಆಗ್ಬಿಡ್ತು ಕಣೆ, ಕಾಪಾಡೆ. ಏನೇ ಆಯ್ತು? ಯಾಕೆ ಈ ತರ ವಾಯ್ಸ್ ಆಗಿದೆ ನಿನಗೆ? ಅಕ್ಕ, ಅದನ್ನೇ ಕಣೆ ಹೇಳ್ತಾ ಇದ್ದೀನಿ, ಕಾಪಾಡೆ. ಗಂಟ್ಲು ಆಗ್ತಾ ಇದೆ ಕಣೆ. ಏನು ಗಂಟ್ಲು ಆಗ್ತಾ ಇದೆಯಾ? ಏನಾಗಿದೆ ಅಚ್ಚು? ಶೀತ ಆಗಿದ್ಯಾ? ಅಯ್ಯ ಅಕ್ಕ, ಶೀತನೂ ಇಲ್ಲ, ಶೀತ ಲಕ್ಷ್ಮಿನೂ ಇಲ್ಲ ಕಣೆ ಅಕ್ಕ. ಮತ್ತೇನಾಯ್ತು? ಅಕ್ಕ, ಗಂಟ್ಲಲ್ಲಿ ಮುಳ್ಳು ಸಿಕ್ಕಾಕೊಂಡಿದೆ ಕಣೆ, ಸ್ವಲ್ಪ ತೆಗಿಯೇ, ಹೆಲ್ಪ್ ಮಾಡಿ. ಏನು? ಅಯ್ಯೋ ಅಕ್ಕ, ಹೌದು ಕಣೆ, ಮುಳ್ಳು ಸಿಕ್ಕಾಕೊಂಡಿದೆ ಕಣೆ. ಅಚ್ಚು, ಗಂಟ್ಲಲ್ಲಿ ಹೇಗೆ ಅಚ್ಚು ಮುಳ್ಳು ಸಿಕ್ಕಾಕೊಳ್ತು? ಅದೇನ್ ಮುಳ್ಳು? ಹೌದು, ಹೇಗೆ ಸಿಕ್ಕಾಕೊಳ್ತು ಮುಳ್ಳಾಗಿ ಗಂಟ್ಲಲ್ಲಿ? ಅಯ್ಯಯ್ಯೋ, ಈ ತರ ಪ್ರಶ್ನೆ ಕೇಳಬೇಡಿ. ಯಾಕೆ ಏನೋ ಆಮೇಲೆ ನೋಡೋಣ. ಗಂಟಲ್ಲಿ ಮುಳ್ಳು ಸಿಕ್ಕಾಕೊಂಡಿದೆ, ತೆಗೀರಿ ಪ್ಲೀಸ್. ಅನು ಅಕ್ಕ, ಏನ್ ಮಾಡೋದು? ಮುಳ್ಳು ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾಳೆ. ಹೌದು, ಏನ್ ಮುಳ್ಳು ಅಂತಾನೆ ಗೊತ್ತಿಲ್ಲ. ನನಗ್ ಡೌಟ್, ಅದು ಗುಲಾಬಿ ಮುಳ್ಳು ಇರ್ಬೇಕು. ಹೌದನು ಅಕ್ಕ, ನನ್ಗೂ ಹಂಗೆ ಅನಿಸ್ತಾ ಇದೆ, ಗುಲಾಬಿ ಮುಳ್ಳೇ ಸಿಕ್ಕಿರ್ಬೇಕು. ಅಯ್ಯಯ್ಯೋ, ನಾನಿರೋ ಪರಿಸ್ಥಿತಿಯಲ್ಲಿ ಇವರು ಡಿಸ್ಕಸ್ ಮಾಡ್ತಾ ಇದಾರಲ್ಲಪ್ಪ. ಅಯ್ಯೋ ಕಾಪಾಡಿ. ಅಯ್ಯೋ ಅಚ್ಚು, ಟೆನ್ಷನ್ ಮಾಡ್ಕೊಬೇಡ, ನಾವಿದೀವಲ್ಲ, ನಾವು ಹೆಲ್ಪ್ ಮಾಡ್ತೀವಿ, ಬಾ ಇಲ್ಲಿ. ಏನು ಕಾಣ್ತಾ ಇಲ್ಲ ಅಚ್ಚು? ಅಯ್ಯೋ, ಒಳಗಿದೆ ಮೀನಾ, ನೋಡು. ಅಯ್ಯೋ, ಏನು ಕಾಣ್ತಾ ಇಲ್ಲ ಅಚ್ಚು. ಸರಿ, ನೀನ್ ಸ್ವಲ್ಪ ಕೆಳಗ್ ಮಲ್ಗು, ನೋಡೋಣ. ಆಯ್ತು. ಅಯ್ಯೋ ಅಕ್ಕ, ಹಂಗೆ ಬಾಯ್ ತಕೊಂಡ್ ನೋಡ್ತಾ ಇದೆಯಲ್ಲನೇ, ಹೆಲ್ಪ್ ಮಾಡಿ. ಏನೋ ಒಂಥರ ಆಗ್ತಾ ಇದೆ ಕಣೇಮ. ಅಕ್ಕ. ಅಯ್ಯೋ ಅಚ್ಚು, ನಾನೇನ್ ಮಾಡೋದು? ನನ್ಗೇನು ಕಾಣ್ತಾ ಇಲ್ಲ. ಮೀನಾ, ನಿನ್ಗೇನಾದ್ರೂ ಕಾಣ್ತಾ ಇದೆಯಾ? ನನ್ಗೇನು ಕಾಣ್ತಾ ಇಲ್ಲ ಅನ್ನೋ ಅಕ್ಕ. ಅಯ್ಯಯ್ಯೋ, ಏನು ಕಾಣ್ತಾ ಇಲ್ಲ. ಮೀನಾ, ಚೆನ್ನಾಗ್ ನನ್ ಬಾಯಿ ಒಳಗಡೆ ತಲೆ ಹಾಕಿ ನೋಡು, ಒಳಗ್ ಚುಚ್ತಾ ಇದೆ, ನೋವ್ತಾ ಇದೆ. ಮೀನಾ, ಕಾಪಾಡು ಮೀನಾ, ಮೀನಾ ಪ್ಲೀಸ್ ಮೀನಾ. ಅಯ್ಯೋ, ಏನಾಯ್ತು? ಯಾಕೆ ಹೋಗ್ತಾ ಇದ್ದೀರಾ? ಯಾಕೆ ಇವಳು ನಿಮ್ ಮಲ್ಸಿದ್ದೀರಾ? ಅಚ್ಚು ಅಮ್ಮ, ಏನಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಅಚ್ಚು ಒಂಥರ ಮಾತಾಡ್ತಾ ಇದ್ದಾಳೆ, ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದೆ, ಚುಚ್ತಾ ಇದೆ, ಸ್ವಲ್ಪ ತೆಗೀರಿ ಅಂತ ಹೇಳ್ತಾ ಒದ್ದಾಡ್ತಾ ಇದ್ದಾಳಮ್ಮ. ಏನಂತ ನೋಡಮ್ಮ. ಏನು ಗಂಟ್ಲಲ್ಲಿ ಚುಚ್ತಾ ಇದೆಯಾ? ಏನು ಏನಾಯ್ತಚ್ಚು? ಏನ್ ಚುಚ್ತಾ ಇದೆ? ಅಮ್ಮ ಅಮ್ಮ, ಏನಂತ ಗೊತ್ತಿಲ್ಲ ಕಣಮ್ಮ, ಒಳಗೆ ಚುಚ್ತಾನೆ ಇದೆ ಕಣಮ್ಮ. ಅಮ್ಮ, ಏನಂತ ತೆಗಿಯಮ್ಮ, ಗಂಟ್ಲೆಲ್ಲ ನೋವಾಗ್ತಾ ಇದೆ ಕಣಮ್ಮ, ಮಾತಾಡಕ್ಕೆ ಆಗ್ತಾ ಇಲ್ಲ ಕಣಮ್ಮ.
ಅಯ್ಯೋ ಅಚ್ಚು ಏನಚ್ಚು ಈ ತರ ಬಿಟ್ಟಿದೆ ನಿನ್ ವಾಯ್ಸು? ಅದನ್ನ ಕಣಮ್ಮ ಮತ್ತೆ ಮತ್ತೆ ತಿರ್ಸಿ ಹೇಳಕ್ಕಾಗಲ್ಲ, ಸ್ವಲ್ಪ ನೋಡಮ್ಮ. ಸರಿ ಸರಿ ಹಂಗೆ ಇರು, ನಾನು ನೋಡ್ತೀನಿ ಏನಂತ. ಏನು ಕಾಣ್ತಾ ಇಲ್ವಲ್ಲ? ಯಾವ ಸೈಡ್ ಅಚ್ಚು? ಅಮ್ಮ ರೈಟ್ ಸೈಡ್ ಅಮ್ಮ, ನೋಡಮ್ಮ. ಅತ್ತೆ ಅದು ಕಾಣಿಸ್ಲಿಲ್ಲ ಅಂತೆ, ನೀವು ಒಂದು ಕೆಲಸ ಮಾಡಿ. ಏನ್ ಮಾಡೋದು? ಅತ್ತೆ ಅದು ಏನಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ಅವಳಿಗೂ ಗೊತ್ತಾಗ್ತಾ ಇಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಏನೋ ಮಿಸ್ಟೇಕ್ ಇದೆ. ಆಗ ಅದು ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಬಿಸಿ ಬಿಸಿ ನೀರ್ನ ಕಾಯಿಸಿ ಅವಳಿಗೆ ಬಾಯಿ ಒಳಗಡೆ ಹಾಕಿದ್ರೆ ಅದು ಹೊರಗಡೆ ಬಂದು ಬಿಡತ್ತೆ ಅತ್ತೆ. ಆಗ ನಮ್ಗೆ ಅದು ಏನಂತ ಗೊತ್ತಾಗತ್ತೆ. ನನ್ನ ಓದ್ಬಿಟ್ಟು ಅತ್ತೆ ನೋಡಿ ಅತ್ತೆ, ನಾನು ಏನ್ ಹೇಳ್ದೆ, ನನಗೆ ಯಾಕೆ ಓದಿಬೇಕು? ಅಚ್ಚು ಏನಿದಲ್ಲ, ಯಾಕೆ ಅವಳನ್ನ ಆತರ ಒದ್ದೆ? ಅಮ್ಮ ಅವಳು ನನ್ ಬಾಯಿ ಒಳಗಡೆ ಬಿಸಿ ನೀರ್ ಹಾಕಕ್ ಕೇಳಿದ್ಲಲ್ಲಮ್ಮ, ಅದಕ್ಕೆ ಕಣಮ್ಮ ನಾನೇನು ಅಲ್ಲಿ ಒದ್ದಾಡ್ತಾ ಇದ್ದೀನಿ. ಅವಳು ಯಾಕಮ್ಮ ಸುಮ್ಕಿರ ಕೇಳಮ್ಮ. ನಿಂದೇನಚ್ಚು ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಹೇಳ್ಕೊಂಡ್ ಬರ್ತೀಯಾ? ಅವಳು ಏನೋ ಹೆಲ್ಪ್ ಮಾಡಕ್ಕೆ ಹೇಳಿದ್ದು, ಅದಕ್ಕೆ ಈ ತರ ಯಾರಾದ್ರೂ ಓದಿತಾರಾ? ನಿನಗೆ ಏನಾಯ್ತಂತಾನೆ ಗೊತ್ತಾಗ್ತಾ ಇಲ್ಲ, ನನಗೆ ಏನ್ ಮಾಡೋದಂತಾನೂ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ತಿಂದೆ ನೀನು? ನಮ್ಮ ಮನೇಲಲ್ಲ ವಾಟರ್ ಪೈಪ್ ಅಲ್ಲಿ ಏನಾದ್ರೂ ಬ್ಲಾಕ್ ಆಗಿದೆ, ನಮ್ಮ ಮಮ್ಮಿ ಇದಾರಲ್ಲ ಅವರು ಬಿಸಿ ಬಿಸಿ ನೀರ್ನ ಕಾಯಿಸಿ ಹಾಕ್ತಾರೆ ಅತ್ತೆ. ಅದಕ್ಕೆ ನಾನು ಇವಳಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿದ್ದಕ್ಕೂ ನನ್ನನ್ನ ಓದಿತಾ ಇದ್ದಾಳೆ. ಇವಳನ್ನ ಹಂಗೆ ಬಿಟ್ಬಿಡಿ, ಇವಳಿಗೆ ಏನು ಮಾಡಬೇಡಿ. ಅಯ್ಯೋ ಜೂಲಿ ಸ್ವಲ್ಪ ಸುಮ್ಮನಿರಮ್ಮ. ಅದು ವಾಟರ್ ಪೈಪು, ಇದು ಅಚ್ಚು. ಅವಳಿಗೆ ಬಿಸಿ ಬಿಸಿ ನೀರ್ ಹಾಕಿದ್ರೆ ಬಾಯೆಲ್ಲ ಗಾಯ ಆಗ್ಬಿಡತ್ತೆ. ಸುಮ್ಕಿರು, ಸ್ವಲ್ಪ ಮಾತಾಡಬೇಡ ನೀನು. ಓಕೆ, ಏನ್ ಮಾಡ್ಕೊಂಡ್ ಬರ್ತೀಯ ಏನೋ ಅಚ್ಚು ನೀನು? ತಡಿ, ಅಲ್ಲೇನೋ ಕಾಣಂಗಿದೆ. ತಡಿ ತಡಿ, ಇಲ್ಲೇನೋ ಇದ್ದಂಗಿದೆ, ತಡಿ ತೆಗಿತೀನಿ. ಅಯ್ಯೋ ಇದೇನಿದು, ಇಷ್ಟು ದೊಡ್ಡ ಮೀನ್ ಮುಳ್ಳು? ಅಯ್ಯಯ್ಯೋ ಅಮ್ಮನ್ಗೆ ಗೊತ್ತಾಯ್ತು ಅದು ಮೀನ್ ಮುಳ್ಳು ಅಂತ, ಅಷ್ಟೇ ಇವತ್ತು. ಯಪ್ಪ. ಅಚ್ಚು ಬೆಳಗ್ಗೆ ನಾನು ಮೀನ್ ತಂದಿಟ್ಟಿದ್ದು ಎಲ್ಲ ನೀರು ತಿಂದಿರೋದು ಹೌದಲ್ಲ? ಅಮ್ಮ ಅದು ಟೇಸ್ಟ್ ಆಗಿತ್ತಾ, ಅದಕ್ಕೆ ತಿನ್ನೋಣ ಅಂತ ಆಸೆ ಆಯ್ತು, ಅದಕ್ಕೆ ತಿನ್ಬಿಟ್ಟೆ. ತಿನ್ನೋದು ದೊಡ್ಡ ವಿಷಯ ಅಲ್ಲ ಅಚ್ಚು. ನೋಡಿದು ಎಷ್ಟು ದೊಡ್ಡ ಮುಳ್ಳು ಅಂತ. ತಿನ್ನುವಾಗ ನಿಧಾನಕ್ಕೆ ಅದನ್ನ ಮುಳ್ಳೆಲ್ಲ ತೆಗೆದಿಟ್ಟು ಮಾಂಸನ ತಿನ್ಬೇಕು. ಅದನ್ನ